ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮೀನಾ ಅವರು ಮನೆಯವರೆಲ್ಲ ಸೇರಿ ಹೂವೆಲ್ಲ ಕಟ್ಟಿ ಮುಗಿಸಿರ್ತಾರೆ. ಶಾಂತಿಯವರು ಮೀನಾ ಎಲ್ಲೇ ದುಡ್ಡು ಅಂತ ಹೇಳ್ತಾರೆ. ಇದನ್ನೆಲ್ಲ ತಗೊಂಡೋಗಿ ಕೊಟ್ಮೇಲೆ ಅತ್ತೆ ದುಡ್ಡು ಸಿಗೋದು ಅಂತ ಹೇಳ್ತಾರೆ. ಸೂರ್ಯ ಅವರು ನಾವು ಮೊದಲು ಎಡವಟ್ಟು ಮಾಡ್ಕೊಂಡಂಗೆ ಈ ಸರಿ ಮಾಡ್ಕೊಳಕ್ಕಾಗಲ್ಲ ಮೀನಾ, ಯಾರಾದರೂ ಹೋಗಿ ಕೊಟ್ಟು ಬರಬೇಕು, ನಾನು ರವಿನೂ ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಮನೋಜ್ ಅವರು ಇಲ್ಲ ಅಪ್ಪಿ, ಈ ಸರಿ ನಾನು ಯಾರನ್ನೂ ನಂಬೋದಕ್ಕಾಗಲ್ಲ, ನನ್ನ ಜೀವನದ ಪ್ರಶ್ನೆ ಇದು, ನಾನೇ ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಆಟೋ ಕರ್ಸಮ್ಮ ಅಂತ ಹೇಳ್ತಾರೆ. ಶಾಂತಿಯವರು ಮೀನಾ ನನಗೆ ತುಂಬ ತಲೆನೋಯ್ತಾ ಇದೆ ಕಣೆ, ಹೋಗೊಂದು ಲೋಟ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಸರಿ ಆಯಿತು ಅತ್ತೆ ಅಂತ ಹೇಳಿ ಮೀನಾ ಅವರು ಹೋಗ್ತಾ ಇರ್ತಾರೆ. ಸೂರ್ಯ ಮತ್ತು ರವಿ ಅವರು ಅಲ್ಲೇ ಮಲ್ಕೋತಾ ಇರ್ತಾರೆ. ರೀ ನೀವು ಸ್ನಾನಕ್ಕೆ ಹೋಗಲ್ವಾ, ಕಾಫಿ ಬೇಡವಾ ಅಂತ ಹೇಳ್ತಾರೆ. ಇಲ್ಲ ಕಣಮ್ಮ, ನನಗಂತೂ ಆಗ್ತಾನೇ ಇಲ್ಲ, ಸ್ವಲ್ಪ ಹೊತ್ತು ಮಲಗಿರ್ತೀನಿ, ನೀವು ರೆಡಿಯಾಗಿ ಹೇಳ್ಸಿ ಅಂತ ಅಂತಾರೆ. ಸರಿ ಆಯಿತು ರೀ ಅಂತ ಮೀನಾ ಅವರು ಕಾಫಿ ಇಡೋದಕ್ಕೆ ಅಂತ ಹೋಗ್ತಾರೆ. ವಿಶಾಲಾಕ್ಷಿಯವರು ರೋಹಿಣಿ ಅವರು ಮಾತಾಡ್ತಾ ಇರ್ತಾರೆ. ರೋಹಿಣಿ ಅವರು ನಮ್ಮ ಪುಣ್ಯಕ್ಕೆ ಆ ಲಾಯರು ದೊಡ್ಡ ಅಮೌಂಟೇ ಕೇಳಿದ್ದಾರೆ ಆಂಟಿ, ಇಲ್ಲ ಅಂತಂದಿದ್ರೆ ತುಂಬ ಕಷ್ಟ ಆಯ್ತಿತ್ತು ಅಂತ ಹೇಳ್ತಾರೆ. 50,000 ತುಂಬ ದೊಡ್ಡ ಅಮೌಂಟ್ ಏನಮ್ಮ ಅಂತ ಅಂತಾರೆ. ನಮಗೆ ದೊಡ್ಡದಲ್ಲ ಆಂಟಿ, ನಾವು 2 ಲಕ್ಷ ಬೇಕಾದ್ರೂ ಅರೇಂಜ್ ಮಾಡ್ತೀವಿ, ಆದರೆ ಆ ಮನೋಜ್ಗೆ 5,000 ರೂಪಾಯಿನೂ ದೊಡ್ಡ ಅಮೌಂಟೇ ಅಂತ ಹೇಳ್ತಾರೆ. ಅಲ್ಲಿ ಮನೋಜ್ ಒಬ್ಬನೇ ಇಲ್ಲ ಕಣಮ್ಮ, ಮನೆಯವರೆಲ್ಲರೂ ಇದ್ದಾರೆ, ಹೇಗಾದರೂ ಮಾಡಿ ಹೊಂದಿಸಿದ್ರೆ ಏನು ಮಾಡ್ತೀಯಾ ಅಂತಂತಾರೆ. ಇಲ್ಲ ಆಂಟಿ, ಅಷ್ಟೆಲ್ಲ ಅವರು ಹೊಂದಿಸಿರಲ್ಲ, ಬೇಕಾದರೆ ಫೋನ್ ಮಾಡಿ ಕೇಳಿ ಅಂತ ರೋಹಿಣಿಯವ್ರು ಹೇಳ್ತಾರೆ. ವಿಶಾಲಾಕ್ಷಿ ಅವರು ಶಾಂತಿ ಅವ್ರಿಗೆ ಫೋನ್ ಮಾಡಿ ಟೀಚರ್ ಹೇಗಿದ್ದೀರಾ ಅಂತ ಹೇಳ್ತಾರೆ. ಹೇಗಿರೋಣ ವಿಶಾಲಾಕ್ಷಿ ಅವರೇ ಹೇಳಿ ಅಂತ ಹೇಳ್ತಾರೆ. ಅಲ್ಲ ನೀವು ಫ್ರೀ ಇದ್ದರೆ ಫಿಲಮ್ಗೆ ಹೋಗೋಣ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಾರೆ. ನಮ್ಮ ಮನೇಲೇ ಒಂದು ಫಿಲಮ್ ಕತೆ ಆಗಿದೆ, ನೀವು ಪಿಕ್ಚರ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ, ಕೋರ್ಟ್ಗೆ ಹೋಗ್ಬೇಕಲ್ಲ ಅಂತ ಹೇಳ್ತಾರೆ. ಕೋರ್ಟ್ಗಾ, ದುಡ್ಡು ಅಮೌಂಟು ರೆಡಿಯಾಗಿಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾರೆ. ಅಯ್ಯೋ ದೇವ್ರ ಥರ ನಮ್ಮ ಮನೆಗೆ ಒಬ್ಬರು ವ್ಯಕ್ತಿ ಬಂದಿದ್ದರು, ಅವರು ಹೂ ಕಟ್ಟೋದಕ್ಕೆ ಅಂತ ಹೇಳಿದರು, ಆರ್ಡ್ರ್ ಸಿಕ್ಕಿ ಇವಾಗೆಲ್ಲ ಸೇರಿ ಹೂ ಕಟ್ಟಿ ಇದು ಮಾಡಿದ್ದೀವಿ, ಇದು ಅಮೌಂಟ್ ಒಂದು ಬರಬೇಕಷ್ಟೇ, ಈಸ್ಕೊಂಡು ನಾವು ಹಂಗೆ ಕೋರ್ಟಿಗೆ ಬರ್ತೀವಿ ಅಂತ ಹೇಳ್ತಾರೆ. ಸರಿ ಆಯಿತು ಟೀಚರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ರೋಹಿಣಿಯವರು ಇವಾಗ ಈ ಬಿಸ್ನೆಸ್ ಬೇರೆ ಮಾಡ್ತಾ ಇದ್ದಾರಾ, ಸರಿ ಆಯಿತು ಆಗಿದ್ರೆ. ಆಟೋದವರು ಅವ್ರ ಕಡೆಯವರಾಗಿದ್ದರೆ ದೇವಸ್ಥಾನಕ್ಕೆ ಹೋಗುತ್ತೆ ಹೂವು, ಅದೇ ನಮ್ಮ ಕಡೆಯವರಾಗಿದ್ದಿದ್ರೆ ನಮ್ಮ ಕೈ ಸೇರುತ್ತೆ ಅಂತ ಹೇಳಿ ಆಟೋದವ್ರಿಗೆ ಫೋನ್ ಮಾಡಿ ಅವ್ರ ಕಡೆಯವ್ರನ್ನ ಕಳಿಸ್ತಾರೆ. ಆಟೋ ಕೂಡ ಬರುತ್ತೆ. ಸೂರ್ಯ ಅವರು ಮೀನಾ ಅವರು ಎಲ್ಲ ಅದನ್ನು ತುಂಬಿ ಪ್ಯಾಕ್ ಮಾಡ್ತಾರೆ. ಸೂರ್ಯ ಅವರು ಮನೋಜ ಹುಷಾರು ಮನೋಜ, ಆಯ್ತಪ್ಪಿ ಇಲ್ಲಿ 5 ಡಿಗ್ರಿ ಮನೋಜ ಹೋಗ್ತಾ ಇರೋದು, ಏನಿಲ್ಲ ಬಿಡು, ತೊಂದರೆ ತಗೋಬೇಡ ಅಂತ ಹೇಳ್ತಾರೆ. ಮೀನಮ್ಮ ಕ್ಯಾಶ್ ಕೊಡ್ತಾರಾ ಇಲ್ಲ ಚೆಕ್ ಕೊಡ್ತಾರಾ ಅಂತ ಹೇಳ್ತಾರೆ. ನೀವು ಕ್ಯಾಶೇ ಕೇಳಿದ್ರೆ ಕ್ಯಾಶೇ ಕೊಡ್ಬೋದು, ಅಲ್ಲಿ ಕೇಳಿ ನೋಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಆಟೋ ಹತ್ತುತ್ತಾರೆ. ಮನೋಜ್ ಅವ್ರಿಗೆ ಫುಲ್ಲು ನಿದ್ದೆ ಬರ್ತಾ ಇರುತ್ತೆ. ಡ್ರೈವರ್ ಮೇಲೆ ಮಲ್ಕೋತಾ ಇರ್ತಾರೆ. ಏನು ಸರ್ ಇದು ಹಿಂಗೆ ಬೆಳಿಗ್ಗೆ ತೂಗುಡಿಸ್ತಾ ಇದ್ದೀರಾ ಅಂತ ಡ್ರೈವರ್ ಕೇಳಿದಾಗ, ಅಯ್ಯೋ ಬೆಳಗಾನ ಹೂ ಕಟ್ಟಿ ನಿದ್ದೆಗೆಟ್ಟಿದ್ದೀವಿ ಅಪ್ಪಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಒಂದು ದಿವಸ ನಿದ್ದೆಗೆಟ್ರೆ ಹಿಂಗೆ ಅಂತಿರಲ್ಲ ಸರ್, ನಾವು ಡೈಲಿ ನಿದ್ದೆಗೆಡ್ತೀವಲ್ಲ, ನಮ್ಗೆ ಹಿಂಗೆ ಇರಬೇಡ ಅಂತ ಹೇಳ್ತಾರೆ. ನೀನು ನನ್ನನ್ನು ಕಂಪೇರ್ ಮಾಡ್ಕೊತಾ ಇದೀಯಾ, ನಾನು 5 ಡಿಗ್ರಿ ಮನೋಜ ಕಣೋ, ನೀನು ಆಫ್ಟರ್ ಆಲ್ ಡ್ರೈವರ್ ಅಷ್ಟೇನೆ ಅಂತ ಹೇಳ್ತಾರೆ. ನಿನ್ನ ಭುಜದ ಮೇಲೆ ನಾನು ಮಲ್ಕೊಂಡಿರ್ತೀನಿ, ದೇವಸ್ಥಾನ ಬಂದ ತಕ್ಷಣ ಹೇಳು, ನಿನ್ನ ಭುಜದ ಮೇಲೆ ಮಲ್ಕೊಂಡ್ರೆ ನಿನ್ನ ಅದೃಷ್ಟನೂ ಬದಲಾಯಿಸ್ಬೋದು ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ ಸರ್ ಅಂತ ಹೇಳಿ ಗಾಡಿ ಓಡಿಸ್ತಾರೆ. ಅಲ್ಲೊಂದು ಕಡೆ ನಿಲ್ಲಿಸಿ ಮನೋಜ್ ಅವ್ರನ್ನ ಫುಟ್ಪಾತ್ ಮೇಲೆ ಮಲಗಿಸ್ಬಿಡ್ತಾರೆ. ಆಟೋದವರು ಅಲ್ಲಿಂದ ಹೊರಟೋಗ್ತಾರೆ. ದೇವಸ್ಥಾನದ ಅರ್ಚಕರು ಫೋನ್ ಮಾಡಿ, ಮೀನಾ ಹೂ ಇನ್ನೂ ಬಂದಿಲ್ಲ ಕಣಮ್ಮ, ಇನ್ನೊಂದು ಗಂಟೆ ಟೈಮ್ ಇದೆ ಅಷ್ಟೇ, ಅಷ್ಟರಲ್ಲಿ ಎಲ್ಲ ಅಲಂಕಾರನೂ ಆಗಬೇಕು, ಸ್ವಲ್ಪ ವಿಚಾರಿಸಮ್ಮ ಅಂತ ಹೇಳ್ತಾರೆ. ಟ್ರಾಫಿಕ್ ಹೋಗಿ ಸಿಗಾಕೊಂಡಿರ್ಬೇಕು, ನಾನು ವಿಚಾರಿಸಿ ಹೇಳ್ತೀನಿ ಬಿಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆಟೋದವ್ರಿಗೆ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇರತ್ತೆ. ಮಾವ ಡ್ರೈವರ್ ಅವ್ರದ್ದು ನಾಟ್ ರೀಚಬಲ್ ಬರ್ತಾ ಇದೆ ಮಾವ, ಏನು ಮಾಡೋದು ಇವಾಗ ಅಂತ ಹೇಳ್ತಾರೆ. ಆ ಮನೋಜ್ಗೆ ಫೋನ್ ಮಾಡು ಅಂತ ಹೇಳಿದಾಗ, ಅತ್ತೆ ಫೋನ್ ಮಾಡಿ ಅತ್ತೆ ಅಂತ ಮೀನಾ ಅವ್ರು ಹೇಳ್ತಾರೆ. ಯಾಕೆ ನಿನ್ನ ಫೋನಲ್ಲಿ ಮಾಡ್ಬಿಟ್ರೆ ಏನೇ ಆಗೋಗುತ್ತೆ ಅಂತ ಹೇಳ್ತಾರೆ. ರಂಗನಾಥ್ ಅವರು ಎಲ್ಲ ವಿಚಾರನೂ ಗೊತ್ತಿದ್ದು ನೀನೇ ಮಾಡು ಅಂತೀಯಲ್ಲೇ ಅವಿವೇಕಿ, ನೀನೇ ಕಾಲ್ ಮಾಡು, ನಿನ್ನ ಫೋನಿಂದ ಮಾಡ್ರೆ ಸಮದೋಗುತ್ತಾ ಅಂತ ಹೇಳ್ತಾರೆ. ಸರಿ ಆಯಿತು ಇರಿ, ಬೈಬೇಡಿ, ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾರೆ. ಮನೋಜ್ ಅವ್ರಿಗೆ ಎಚ್ಚರ ಆಗಿ ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇರ್ತಾರೆ. ಫೋನ್ನ ರಿಸೀವ್ ಮಾಡಿ, ಮಮ್ಮಿ ನನ್ನ ಆಟೋದವರು ಎಲ್ಲೋ ಫುಟ್ಪಾತ್ ಮೇಲೆ ಮಲಗಿಸ್ಬಿಟ್ಟು ಹೊರಟೋಗಿದ್ದಾರೆ ಮಮ್ಮಿ, ನಾನು ಎಲ್ಲಿದ್ದೀನಿ ಅಂತಲೇ ಗೊತ್ತಿಲ್ಲ ಮಮ್ಮಿ, ಲೊಕೇಶನ್ ಕಳಿಸ್ತೀನಿ, ಎಲ್ಲಿದ್ದೀನಿ ಅಂತ ಹೇಳ್ತೀರಾ ಮಮ್ಮಿ ಅಂತ ಹೇಳ್ತಾರೆ. ರಂಗನಾಥ್ ಅವರು ಫೋನ್ ಕಿತ್ಕೊಂಡು, ಅವಿವೇಕಿ, ಏನೋ ಮಾಡ್ಕೊಂಡಿದೀಯ ನೀನು ಹಾಳಾಗೋದಲ್ದೇ ಆ ಮಗು ಹೆಸ್ರು ಹಾಳು ಮಾಡ್ತಾ ಇದೀಯ, ನೀನು ಗ್ಯಾನ್ಗೆಟ್ಟವನೇ, ನಿನಗೆ ಒಂಚೂರು ಬುದ್ಧಿ ಇಲ್ವಾ ಅಂತ ಹೇಳ್ತಾರೆ. ಮಮ್ಮಿ ಅಪ್ಪನ್ನ ಬೈಬೇಡ ಅಂತ ಹೇಳು ಮಮ್ಮಿ, ನೋವಾಗುತ್ತೆ ಅಂತ ಹೇಳ್ತಾರೆ ಮನೋಜ್ ಅವರು. ಅಯ್ಯೋ ಪಾಪ ಮಗು,
ಬೆಳಗಾನ ನಿದ್ದೆಗೆಟ್ಟೈತೆ, ಇನ್ನೇನು ಮಾಡೋಕ್ಕಾಯ್ತಿದೆ ಬುಡಿ ಓಲಿ. ನನ್ನ ಮಗನ್ನ ಪಾಪ ನೀವು ನಿದ್ದೆಗೆಡ್ಸಿದ್ರಲ್ಲ, ಇದು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಲಕ್ಕಿ ಅಜ್ಜಿಯವರು, ಲೇ ಪಾಪ ಆ ಮೀನಾ ಅವಳಿಗೆ ಬಂದ ಆರ್ಡ್ರನ್ನ ನಿಮಗೆ ಅಂತ ಬಿಟ್ಕೊಟ್ಟಿದ್ದಾಳೆ ಕಣೆ, ಅಂಥದ್ರಲ್ಲಿ ಈ ಮಾತು ಅಂತೀಯಲ್ಲ, ನಿಂಗೆ ಒಂಚೂರುವೆ ಬುದ್ಧಿ ಇಲ್ವಾ ಅಂತ ಹೇಳ್ತಾರೆ. ರಂಗನಾಥ್ ಅವರು, ಅಮ್ಮ ಇವರು ನಂಬ್ಕೊಂಡ್ರೆ ಏನೂ ಆಗಲ್ಲ ಕಣಮ್ಮ, ಸೂರ್ಯನಿಗೆ ಫೋನ್ ಮಾಡಿ ಹೇಳು ಅಂತ ಹೇಳ್ತಾರೆ. ಸೂರ್ಯ ಅವ್ರಿಗೆ ಫೋನ್ ಮಾಡಿ ಈಗಾಗಿದೆ ಅಂತ ಹೇಳ್ತಾರೆ. ಏನೇ ಇದು, ಆ ಮನೋಜ ಏನೇ ಮಾಡ್ತಿದ್ದಂತೆ ಅಂದರೆ ನಿದ್ದೆ ಬಂದು ಮಲ್ಕೊಂಡಿದ್ರಂತೆ ಕಣ್ರಿ, ಎದ್ದು ನೋಡಿದ್ರೆ ಆಟೋದವ್ರಲ್ಲಿ ಬಿಟ್ಟು ಹೊರಟೋಗಿದಾರಂತೆ ಅಂತ ಹೇಳ್ತಾರೆ. ಅಯ್ಯೋ ನಮ್ಮ ಬಾಳ್ವೆಗೆ ಬಾಳೆಗೊನೇ ತಾಕ, ಏನೇ ಇದು ಹಣೆ ಬರ, ಒಂದು ಸಾರಿನಾದ್ರೂ ಕೆಲಸನ ಕರೆಕ್ಟಾಗಿ ಮಾಡಬೇಕು ಅಂದರೆ ಆಯ್ತಾನೇ ಇಲ್ವಲ್ಲ ಅಂತ ಹೇಳ್ತಾರೆ. ರೋಹಿಣಿಯವರು ಆಟೋದವ್ರಿಗೆ ದುಡ್ಡು ಕೊಟ್ಟು ಒಂದು ಕಡೆ ನಿಲ್ಲಿಸೋದಕ್ಕೆ ಅಂತ ಹೇಳ್ತಾರೆ. ಸರಿ ಮೇಡಮ್ ಅಂತ ಹೇಳಿ ಆಟೋದವರು ಹೋಗ್ತಾರೆ. ಇವರು ರೋಹಿಣಿಯವರು ಹೊಂಟೋಗ್ತಾರೆ. ಲಾಯರ್ ರಾಮಕೃಷ್ಣ ಅವರು ಫೋನ್ ಮಾಡಿ ದುಡ್ಡು ರೆಡಿ ಆಯ್ತಾ ಅಂತ ಕೇಳ್ತಾರೆ. ರೆಡಿ ಆಗ್ತಾ ಇದೆ ಮೇಡಮ್, ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ದುಡ್ಡು ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ರೆಡಿ ಆಗ್ತಾ ಇದೆಯೇನ್ರಿ ಅಂತ ಹೇಳ್ತಾರೆ. ಇಲ್ಲ ಮೇಡಮ್ ರೆಡಿ ಆಗ್ತಾ ಇದೆ, ಬಂದ್ಬಿಡ್ತೀವಿ, ಕೋರ್ಟ್ಗೆ ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ಸರಿ ಆಯಿತು, ಅದೇನು ಮಾಡ್ತೀರೋ ಏನೋ ಗೊತ್ತಿಲ್ಲ, ನೀವು ಅಮೌಂಟ್ ಕೊಡಲಿಲ್ಲ ಅಂತಂದರೆ ನಾನು ವಾದ ಮಾಡೋಕ್ಕೆ ಬರಲ್ಲ ಗೊತ್ತಲ್ಲ, ಬಂದ್ಬಿಡಿ ಅಂತ ಹೇಳ್ತಾರೆ. ಸರಿ ಮೇಡಮ್ ಆಯಿತು ಬರ್ತೀವಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ಮನೋಜ್ ಅವರು ಕೂಡ ಮನೆಗೆ ಬರ್ತಾರೆ. ಮಮ್ಮಿ ತುಂಬ ಮೈಕೆ ಎಲ್ಲ ನೋಯ್ತಾ ಇದೆ ಮಮ್ಮಿ, ಆ ಆಟೋದವನು ಒಬ್ಬ ನನ್ನಂಥ ದೊಡ್ಡ ವ್ಯಕ್ತಿನ ಎಲ್ಲಿ ಮಲಗಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಮಮ್ಮಿ, ಅಲ್ಲಿ ಮಲಗಿಸ್ಬಿಟ್ಟು ಹೊರಟೋಗಿದ್ದಾನೆ ಅಂತ ಹೇಳ್ತಾರೆ. ರಂಗನಾಥ್ ಅವರು, ಹೊತ್ತು ಹಾಳಾದವನೇ, ಮಾಡೋದನ್ನೆಲ್ಲ ಮಾಡಿ ಎಷ್ಟು ಮಟ್ಟಕ್ಕೆ ಬಂದು ಹೆಂಗೆ ಹೇಳ್ತಿದೀಯ ನೋಡು ಮಮ್ಮಿ, ನೋಡು ಮಮ್ಮಿ ಅಪ್ಪನ್ನ ಯಾವ ಥರ ಬೈತಾ ಇದ್ದಾರೆ ಅಂತಂದಾಗ, ಅಯ್ಯೋ ಪಾಪ ಮಗು, ಯಾಕ್ರಿ ಅವನ್ನ ಬೈಯೋದು ನೀವು ಅಂತ ಹೇಳ್ತಾರೆ. ಇಲ್ಲ ನಿನ್ನ ಮಗನ್ನ ಮುದ್ದಾಡು ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.